ತಮಿಳುನಾಡಿಗೆ ಪ್ರತಿದಿನ 1 ಟಿಎಂಸಿ ನೀರು ರಿಲೀಸ್ಗೆ ಆದೇಶ. ಸಿಡಬ್ಲ್ಯೂಆರ್ಸಿ ತಮಿಳುನಾಡಿಗೆ ನೀರು ಹರಿಸುವಂತೆ ರಾಜ್ಯಕ್ಕೆ ಸೂಚನೆ ಕೊಟ್ಟಿದೆ. ಇವತ್ತು ಸರ್ವಪಕ್ಷ ಸಭೆ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ರಾಜ್ಯದ ಮುಂದಿನ ನಡೆ ಬಗ್ಗೆ ಸರ್ವಪಕ್ಷ ಸಭೆಯಲ್ಲಿ ತೀರ್ಮಾನಿಸಲಾಗುತ್ತೆ. ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಮೇಲ್ಮನವಿಗೆ ನಿರ್ಧಾರ ತೆಗೆದುಕೊಳ್ಳಲಾಗ್ತಾ ಇದೆ. ಮುಂದಿನ ನಡೆ ಬಗ್ಗೆ ಸರ್ವಪಕ್ಷಗಳ ಸಭೆಯಲ್ಲಿ ಸಿಎಂ ತೀರ್ಮಾನ ತೆಗೆದುಕೊಳ್ತಾರೆ. ಜೂನ್ ಜುಲೈ ತಿಂಗಳಲ್ಲಿ ಆಗಬೇಕಿದ್ದ ಮಳೆ ಇನ್ನೂ ಸರಿಯಾಗಿಲ್ಲ. 28% ಮಳೆ ಕೊರತೆ ಇದೆ. ರಾಜ್ಯದಲ್ಲಿ ಸದ್ಯಕ್ಕೆ ನೀರಿನ ಸಮಸ್ಯೆ ಎದುರಾಗಿದೆ. ನೀರು ಬಿಡುಗಡೆ ಮಾಡದೇ ಇರೋದಕ್ಕೆ ರಾಜ್ಯ ಸರ್ಕಾರ ತೀರ್ಮಾನ ಮಾಡ್ತಾ ಇದ್ದು, ರಾಜ್ಯ ಸರ್ಕಾರದ ಜೊತೆ ಕೈ ಜೋಡಿಸಿ ಅಂತ ವಿಪಕ್ಷಗಳಿಗೆ ಸಿಎಂ ಮನವಿ ಮಾಡ್ತಾ ಇದ್ದಾರೆ. ಜೂನ್ ಜುಲೈ ತಿಂಗಳಲ್ಲಿ ಬರಬೇಕಾದ ಮಳೆ ಇನ್ನೂ ಬಂದಿಲ್ಲ. ರಾಜ್ಯದಲ್ಲಿ ಈಗಾಗಲೇ ನೀರಿನ ಕೊರತೆ ಎದುರಾಗಿದೆ. ಈ ನಡುವೆ 1 ಟಿಎಂಸಿ ನೀರು ಹರಿಸುವಂತೆ ಆದೇಶ ನೀಡಲಾಗಿದೆ. ಸರ್ವಪಕ್ಷಗಳ ಸಭೆಯಲ್ಲಿ ಮುಂದಿನ ನಿರ್ಧಾರ ತೆಗೆದುಕೊಳ್ಳೋದಾಗಿ ಸಿಎಂ ಹೇಳ್ತಾ ಇದ್ದಾರೆ. ಸಿಡಬ್ಲ್ಯೂಆರ್ಸಿ ಸೂಚನೆ 1 ಟಿಎಂಸಿ ನೀರನ್ನ ರಿಲೀಸ್ ಮಾಡಿ ಅಂತ. ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ಸಂಪರ್ಕದಲ್ಲಿದ್ದಾರೆ. ರವಿ, ಈಗ ಸದ್ಯಕ್ಕೆ ಇರುವಂತಹ ನೀರಿನ ಪ್ರಮಾಣ ಏನು, ಜೊತೆಗೆ ಸರ್ವಪಕ್ಷಗಳ ಸಭೆ ಈ ಹಿನ್ನೆಲೆಯಲ್ಲಿ ಎಷ್ಟು ಮಹತ್ವ ಪಡ್ಕೊಂಡಿದೆ? ಭಾವನ, ನಿಶ್ಚಿತವಾಗಿ ಈಗ 1 ಟಿಎಂಸಿ ನೀರನ್ನು ತಮಿಳುನಾಡಿಗೆ ಬಿಡಬೇಕು ಹೇಳುವಂಥ ಒಂದು CWC ಏನಿದೆ, ಕಾವೇರಿ ಮ್ಯಾನೇಜ್ಮೆಂಟ್ ಅಥಾರಿಟಿ, ಇವರು ಕೊಟ್ಟಿರುವಂಥ ಒಂದು ತೀರ್ಪಿನ ಬಗ್ಗೆ ರಾಜ್ಯದಲ್ಲಿ ಸಾಕಷ್ಟು ಆತಂಕ ಎದುರಾಗಿದೆ. ಯಾಕೆಂತ ಹೇಳಿದ್ರೆ ಈ ಹಿಂದೆ ಆಗಸ್ಟ್ನಲ್ಲಿ ಕೂಡ ನೀರನ್ನು ಬಿಡಲಾಗಿತ್ತು. ಒಂದು ಸೂಚನೆ ಬಂದ ತಕ್ಷಣ ಸರ್ಕಾರ ನೀರನ್ನು ಬಿಟ್ಟಿದ್ದರ ಬಗ್ಗೆ ರಾಜ್ಯದಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಯಿತು. ಪ್ರತಿಪಕ್ಷಗಳು ಟೀಕೆಯನ್ನು ಮಾಡಿದ್ವು. ಅದಾದ ಬಳಿಕ ಸರ್ವಪಕ್ಷ ಸಭೆಯನ್ನು ಕರೆದು ಅಲ್ಲಿ ಏನು ಮಾಡಬೇಕು ಅನ್ನುವಂಥ ಒಂದು ಚರ್ಚೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡಿದರು. ಈಗ ಮತ್ತೊಮ್ಮೆ ಸರ್ವಪಕ್ಷಗಳ ಸಭೆಯನ್ನು ಕರೆಯಲಾಗಿದೆ. ಯಾಕೆಂತ ಹೇಳಿದರೆ 1 ಟಿಎಂಸಿ ನೀರನ್ನು ಬಿಡಬೇಕು ಅನ್ನುವಂಥದ್ದು ಏನಿದೆ, ಸುಮಾರು 18ರಿಂದ 19 ದಿನಗಳ ಕಾಲ 1 ಟಿಎಂಸಿ ನೀರನ್ನು ಬಿಡಬೇಕು ಅನ್ನುವಂಥ ಸೂಚನೆಯ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರಕ್ಕೆ ಇದು ಸಾಕಷ್ಟು ಆತಂಕದ ವಿಚಾರ. ಭಾವನಾ, ಸದ್ಯದ ಮಟ್ಟಿಗೆ 70 ಟಿಎಂಸಿ ನೀರು ಇದೆ ಅನ್ನುವಂಥದ್ದು ಮಾಹಿತಿ. ಮೊನ್ನೆ ಏನು ತೀರ್ಪನ್ನು ಕೊಡುವ ಸಂದರ್ಭದಲ್ಲಿ ಪ್ರಮುಖವಾಗಿ ಹಾರಂಗಿಯಲ್ಲಿ 6 ಟಿಎಂಸಿ ಇರಬಹುದು, ಹೇಮಾವತಿಯಲ್ಲಿ 19 ಟಿಎಂಸಿ, KRSನಲ್ಲಿ 26 ಟಿಎಂಸಿ ಹಾಗೂ ಕಬಿನಿಯಲ್ಲಿ 18.67 ಟಿಎಂಸಿ ನೀರಿದ್ವು. ಈಗ ನೀವು 20 ದಿನಗಳ ಕಾಲ 1 ಟಿಎಂಸಿ ನೀರು ಅಂದರೆ 11,000 ಕ್ಯೂಸೆಕ್ಸನ್ನು ಸುಮಾರು 20 ದಿನಗಳ ಕಾಲ ಹರಿಸಿದರೆ ಅಲ್ಲಿಗೆ 20 ಟಿಎಂಸಿ ನೀರು ಖಾಲಿಯಾಗುತ್ತೆ. ಡ್ಯಾಮ್ನಲ್ಲಿ 50 ಟಿಎಂಸಿ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ರಾಜ್ಯದಲ್ಲಿ ಬರಗಾಲ ಇದೆ ಮತ್ತು ಕೆರೆಕಟ್ಟೆಗಳಿಗೆ ನೀರನ್ನು ತುಂಬಿಸಬೇಕಾಗಿದೆ, ಡೆಡ್ ಸ್ಟೋರೇಜ್ಗೆ ಬಿಡಬೇಕಾಗಿದೆ, ಕ್ಯಾನಲ್ಗೆ ನೀರನ್ನು ಹರಿಸಬೇಕಾಗಿದೆ. ಹೀಗಾಗಿ ಈಗ 1 ಟಿಎಂಸಿ ನೀರನ್ನು ತಮಿಳುನಾಡಿಗೆ ಬಿಡ್ತಾ ಹೋದಾಗ ರಾಜ್ಯದಲ್ಲಿ ನೀರಿನ ಕೊರತೆ ಉಂಟಾಗುತ್ತೆ. ಈಗಾಗಲೇ ರಾಜ್ಯದಲ್ಲಿ ಬರ ಕೂಡ ಸಹಜವಾಗಿ ಇದೆ ಮತ್ತು ಈಗ ತಮಿಳುನಾಡಲ್ಲಿ ನೀರಿನ ಸ್ಟೋರೇಜ್ ಎಷ್ಟಿದೆ, ಎಷ್ಟು ನೀರು ಅಲ್ಲಿಗೆ ಹರಿದು ಹೋಗಿದೆ ಹೇಳುವುದನ್ನು ಮಾಹಿತಿಯನ್ನು ಕೂಡ ರಾಜ್ಯ ಸರ್ಕಾರ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ ಮತ್ತೊಮ್ಮೆ ಮೇಲೆ ಕಾವೇರಿ ಮ್ಯಾನೇಜ್ಮೆಂಟ್ ಅಥಾರಿಟಿಗೆ ಒಂದು ಮನವಿಯನ್ನು ಕೂಡ ಮಾಡುವಂಥ ಸಾಧ್ಯತೆ ಇದೆ. ಸಹಜವಾಗಿ ಇಂಥದ್ದೊಂದು ಪ್ರಕರಣಗಳು ಅಥವಾ ಕಾವೇರಿ ನೀರನ್ನು ತಮಿಳುನಾಡಿಗೆ ಹರಿಸುವಂಥ ಸಂದರ್ಭದಲ್ಲೆಲ್ಲವೂ ಕೂಡ ರಾಜ್ಯದಲ್ಲಿ ಯಾವುದೇ ಸರ್ಕಾರ ಇರಲಿ ಒಂದು ಸರ್ವಪಕ್ಷ ಸಭೆಯನ್ನು ಕರೆದು ಅಲ್ಲಿ ವಿಪಕ್ಷಗಳ ಅಭಿಪ್ರಾಯವನ್ನು ಕೂಡ ಕೇಳ್ತಾರೆ. ಇವತ್ತಿನ ಸಭೆಯಲ್ಲಿ BJP ಯಾವ ಒಂದು ಮನವಿಯನ್ನು ಮಾಡುತ್ತೆ? ಈ ಹಿಂದೆ ಬೊಮ್ಮಾಯಿ ಅವರಿದ್ದರು, ಗೋವಿಂದ ಕಾರಜೋಳ ನೀರಾವರಿ ಮಂತ್ರಿ ಆಗಿದ್ದರು. BJP ಕೆಲವರು ಭಾವನಾ ನೀರಾವರಿಯ ಬಗ್ಗೆ ಸಾಕಷ್ಟು ಮಾಹಿತಿ ಉಳ್ಳವರಾಗಿದ್ದಾರೆ. ಅದು ಕಾರಜೋಳರು ಇರಬಹುದು, ಬೊಮ್ಮಾಯಿ ಇರಬಹುದು, BJPಯ ಮುಖ್ಯ ವಕ್ತಾರರಾಗಿರುವಂಥ ಅಶ್ವಥ್ ನಾರಾಯಣ ಇರಬಹುದು. ಇವರೆಲ್ಲರೂ ಕೂಡ ಹಿಂದೆ ಸಭೆಯನ್ನು ಮಾಡಿ ನಮ್ಮ ಬೇಡಿಕೆ ಏನಿರಬೇಕು, ಸರ್ಕಾರಕ್ಕೆ ಯಾವ ರೀತಿ ಮನವಿಯನ್ನು ಮಾಡಬೇಕು ಅನ್ನುವಂಥ ಒಂದು ಮೀಟಿಂಗನ್ನು ಮಾಡಿದರು. ಆದರೆ ಈಗ ಯಾವುದೇ ಒಂದು ಮೀಟಿಂಗನ್ನು ಮಾಡಿಲ್ಲ. ಇವತ್ತಿನ ಸರ್ವಪಕ್ಷ ಸಭೆಯಲ್ಲಿ ಅಶೋಕ್ ಅವರು ಭಾಗಿಯಾಗ್ತಾ ಇದ್ದಾರೆ. ಅವರು ಯಾವ ಬೇಡಿಕೆಯನ್ನು ಸರ್ಕಾರದ ಮುಂದೆ ಇಡ್ತಾರೆ? ಯಾಕೆಂದರೆ ನೀರನ್ನು ಬಿಡಬೇಡಿ ಹೇಳುವುದಷ್ಟೇ ಒಂದು ಸರ್ಕಾರದ ಮುಂದೆ ಇಡುವಂಥ ಮನವಿ ಆದರೆ ಸಾಲೋದಿಲ್ಲ. ಯಾಕೆ ಬಿಡಬಾರ್ದು, ಇಂದು ಸರ್ಕಾರ ಯಾವ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಬೇಕು, ಇದರ ಬಗ್ಗೆ ಸವಿವರವಾಗಿ ಚರ್ಚೆಯನ್ನು ಮಾಡಬೇಕಾಗತ್ತೆ. ಸರ್ವಪಕ್ಷ ಸಭೆಯನ್ನು ಕರೆಯುವ ಪೂರ್ವದಲ್ಲಿ ಸರ್ಕಾರದ ಮುಂದೆ ಇಡಬೇಕಾದಂಥ ಬೇಡಿಕೆಗಳನ್ನು ಬಹುಶಃ BJP ಒಂದು ಸಭೆಯನ್ನು ಮಾಡಿದರೆ ಉತ್ತಮವಾಗಿರ್ತಿತ್ತೋ ಏನೋ. ಯಾಕೆಂದರೆ ಇದು ರಾಜ್ಯದ ಹಿತದೃಷ್ಟಿಯ ಪ್ರಶ್ನೆ. ಸರ್ಕಾರದ ಮುಂದೆ ಹೋಗಿ ಸರ್ಕಾರ ಈ ರೀತಿ ಸಭೆಗಳನ್ನು ಕರೆದಾಗ, ಇಲ್ಲ ನಮಗೆ ಮೇಲುಗಡೆಯಿಂದ ಆದೇಶ ಬಂದಿದೆ, ನಾವು ನೀರನ್ನು ಬಿಡಬೇಕಾಗತ್ತೆ, ಒಂದು ತೀರ್ಪನ್ನು ನಾವು ಉಲ್ಲಂಘನೆ
ನಿರ್ವಹಣೆ ಮಾಡೋಕ್ಕಾಗೋದಿಲ್ಲ ಹೇಳುವಂಥ ಮಾತುಗಳನ್ನು ಹೇಳತ್ತು, ಅಥವಾ ಇಲ್ಲ ನಾವು ನೀರನ್ನು ಬಿಟ್ಟರೆ ಈ ರೀತಿಯ ಸಮಸ್ಯೆಗಳಾಗತ್ತೆ ಹೇಳುವುದನ್ನು ಸರ್ವಪಕ್ಷಗಳ ಮನವಿಯನ್ನು ಸ್ವೀಕಾರ ಮಾಡಿ ಸಿದ್ದರಾಮಯ್ಯರನ್ನು ಗಟ್ಟಿ ನಿರ್ಧಾರವನ್ನು ಮಾಡ್ತಾರೆ ಅನ್ನೋದು ಇವತ್ತಿನ ಸಭೆಯಲ್ಲಿ ಗೊತ್ತಾಗತ್ತೆ. ಆದರೆ ಪ್ರತಿ ಬಾರಿಯೂ ಕೂಡ ಅಂದರೆ ನೀವು ಕಳೆದ ಆಗಸ್ಟಿಂದ ನೋಡ್ತಾ ಬಂದಾಗ ಈ ರಾಜ್ಯದಲ್ಲಿ ಎಷ್ಟೊಂದು ಮಟ್ಟದ ಹೋರಾಟ ಆಯಿತು, ಕೇಂದ್ರಕ್ಕೆ ಮನವಿಯನ್ನು ಕೂಡ ಮಾಡಲಾಯಿತು. ಆಗ ಸರ್ಕಾರದ ಭಾಗವಾಗಿರುವಂಥ ಅನೇಕ ಸಚಿವರುಗಳು ಹೇಳಿದ್ರು, ಕೇಂದ್ರದಲ್ಲಿ ನಾವು ಅನೇಕ ನೀರಾವರಿ ಯೋಜನೆಗಳು ರಾಜ್ಯದಲ್ಲಿ ಜಾರಿಗೆ ಆಗಬೇಕಾಗಿದೆ, ನಾವು ಪಾದಯಾತ್ರೆಗಳನ್ನು ಮಾಡಿದ್ವಿ, ನರೇಂದ್ರ ಮೋದಿ ಸರ್ಕಾರ ಇದೆ, ಅವರಲ್ಲಿ ನಮಗೆ ನೀರಾವರಿ ಯೋಜನೆಗಳನ್ನು ಮಾಡೋದಕ್ಕೆ, ಮೇಕೆದಾಟು ಯೋಜನೆಗಳನ್ನು ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಲಿ ಹೇಳುವಂಥ ಪರಸ್ಪರ ರಾಜಕೀಯ ಹೇಳಿಕೆಗಳು ಬರ್ತಾ ಇದ್ವು. ಆದರೆ ಈ ಬಾರಿ ಆ ರೀತಿ ಆಗದಂತೆ ನೋಡಿಕೊಳ್ಳುವ ನಿಟ್ಟಿನಲ್ಲಿ ಬಿಜೆಪಿ ಮತ್ತು ಸರ್ಕಾರ ಯಾವ ಒಂದು ನಿರ್ಧಾರವನ್ನು ಮಾಡುತ್ತೆ ಹೇಳೋದು ನೋಡಬೇಕಾಗಿದೆ. ಭಾವನ ಕೊನೆಯದಾಗಿ 2018ರ ಐ ತೀರ್ಪಿನ ಪ್ರಕಾರ ತಮಿಳುನಾಡಿಗೆ 419 TMC ನೀರನ್ನು ಬಿಡಬೇಕು, ಜೊತೆ ಕರ್ನಾಟಕಕ್ಕೆ 30 TMC, ಪಾಂಡಿಚೇರಿಗೆ 7 TMC ಇರಬಹುದು, ಹಾಗೆಯೇ ಪರಿಸರಕ್ಕೆ 10 TMC ನೀರಿರ್ಬೋದು, ಸಮುದ್ರಕ್ಕೆ 4 TMC ನೀರನ್ನು ಬಿಡಬೇಕು ಅನ್ನುವಂಥ ಒಂದು ತೀರ್ಪೇನಿದೆ. ಆದರೆ ತಮಿಳುನಾಡಿಗೆ ನೀವು 419 TMC ಇದ್ರೂ ಕೂಡ ಸಹಜವಾಗಿ ಬಿಳಿಗುಂಡ್ಲು ಭಾಗದಲ್ಲಿ ಹರಿದು ಹೋಗೋದ್ರಿಂದ ಕರ್ನಾಟಕ ಸುಮಾರು 79ರಿಂದ 80 TMC ನೀರನ್ನು ತಮಿಳುನಾಡಿಗೆ ಬಿಡಬೇಕಾಗತ್ತೆ. ಆದರೆ ಈಗ ಪರಿಸ್ಥಿತಿ ಹಾಗಿಲ್ಲ, ಸದ್ಯದ ಮಟ್ಟಿಗೆ 70 TMC ಇದೆ. ನೀವು 20 ದಿನಗಳ ಕಾಲ 20 TMC ನೀರನ್ನು ಬಿಟ್ಟಾಗ 50 TMC ಮಾತ್ರ ಇರುತ್ತೆ. ಈಗ ಸಹಜವಾಗಿ ಅಲ್ಲಿ ಮಳೆ ಇರಬಹುದು, ಆದರೆ ತಮಿಳುನಾಡಿಗೆ 2 ಮಾನ್ಸೂನ್ಗಳು ಬರ್ತವೆ, ಕರ್ನಾಟಕ ಕೇವಲ 1 ಮಾನ್ಸೂನ್ ಇದೆ. ಹೀಗೆ ನೀರಿನ ಲಭ್ಯತೆಯ ಆಧಾರದ ಮೇಲೆ ಕರ್ನಾಟಕಕ್ಕೆ ನೀರನ್ನು ಮತ್ತೆ ಬಿಡ್ತಾ ಹೋದಾಗ ಅದು ಕರ್ನಾಟಕದ ರೈತರಿಗಿರಬಹುದು, ಇಲ್ಲಿಯ ಕುಡಿಯುವ ನೀರಿಗಾಗ ಸಾಕಷ್ಟು ಸಮಸ್ಯೆ ಆಗುತ್ತೆ ಎನ್ನುವುದು ಇಲ್ಲಿಯ ವಾಸ್ತವದ ಚಿತ್ರಣ. ಹೀಗಾಗಿ ಸರ್ಕಾರ ಇವತ್ತು ಯಾವ ತೀರ್ಮಾನವನ್ನು ಮಾಡುತ್ತೆ ಹೇಳುವುದನ್ನು ಕಾದು ನೋಡಬೇಕಿದೆ. ಎಸ್, ಧನ್ಯವಾದ ರವಿ ನಿಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.